ವರದಿಯನ್ನ ಬಿಡುಗಡೆ ಮಾಡಿ ಅಂತ ಬಿಜೆಪಿ ಈಗ ಒತ್ತಾಯ ಮಾಡ್ತಿದೆ. ಜಾತಿ ಗಣತಿಯ ವರದಿಯನ್ನ ಬಿಡುಗಡೆ ಮಾಡಿ ಅನ್ನೋದಾಗಿ ಬಿಜೆಪಿ ಒತ್ತಾಯವನ್ನು ಮಾಡ್ತಿದೆ. ವರದಿ ಬಹಿರಂಗಕ್ಕೆ ಸರ್ಕಾರ ಯಾಕೆ ವಿಳಂಬ ಮಾಡ್ತಾ ಇದೆ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಈ ನಡೆ ಸರಿಯಿಲ್ಲ ಅನ್ನೋದಾಗಿ ಸಿದ್ದರಾಮಯ್ಯನವರ ಅವಧಿಯಲ್ಲೇ ವರದಿಯನ್ನ ಸ್ವೀಕಾರ ಮಾಡೋ ಕೆಲಸ ಆಗಿತ್ತು. ಬಹಿರಂಗ ಮಾತ್ರ ವಿಳಂಬ ಯಾಕೆ ಅಂತ ಬಿಜೆಪಿ ಅಸಮಾಧಾನವನ್ನು ಹೊರಗಾಗ್ತಿರೋದು. ನೋಡಿ, 100 ಕೋಟಿ ರೂಪಾಯಿ ಖರ್ಚು ಮಾಡಿ ಸಿದ್ದರಾಮಯ್ಯನವರ ಸರ್ಕಾರ ಇರೋ ಸಂದರ್ಭದಲ್ಲೇ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾದಂಥ ಒಂದು ಸಮೀಕ್ಷೆ ಮಾಡಿದ್ರು. ಕಾಂತರಾಜ್ ವರದಿ ಬಂತು. ನಂತರದಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಂಥ ಒಂದು ವರದಿ ಬಂತು. ಮಧುಸೂದನ್ ಅವರ ನೇತೃತ್ವದ ಹಿಂದುಳಿದ ವರ್ಗದ ವರದಿ ಏನಾಗಿದೆ? ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಕಳೆದ ಬಾರಿ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಈ ವರದಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ. ಆದರೆ ಇಷ್ಟು ಸಮಯ ಆದರೂ ಕೂಡ ಇದನ್ನ ಬಹಿರಂಗ ಪಡಿಸೋದಕ್ಕೆ, ಅದನ್ನು ಜಾರಿ ಮಾಡೋದಕ್ಕೆ ಯಾಕೆ ಸರ್ಕಾರದ ಹತ್ರ ಆಗ್ತಿಲ್ಲ? ಸುಮಾರು 400ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಖರ್ಚಾಗಿದೆ ಈ ವರದಿಯನ್ನ ಅಥವಾ ಈ ಸಮೀಕ್ಷೆ ಮಾಡೋದಕ್ಕೆ. ಇದನ್ನ ಬಹಿರಂಗ ಪಡಿಸೋದ್ರಲ್ಲಿ ನಿಮ್ಗೇನು ಸಮಸ್ಯೆ ಇದೆ? ಅದನ್ನು ಮಾಡಲೇಬೇಕು ಅನ್ನೋದಾಗಿನೇ ಈಗ ಬಿಜೆಪಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಅದರಲ್ಲೂ ಕೂಡ ಬಿಜೆಪಿಯ ಶಾಸಕರಾಗಿರುವಂಥ ಸುನೀಲ್ ಕುಮಾರ್ ಅವರು ಸಾಲು ಪ್ರಶ್ನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಎತ್ತುತ್ತಿದ್ದಾರೆ. ಯಾಕೆ ವಿಳಂಬ ಮಾಡ್ತಿದ್ದೀರಿ? ಹಾಗಾದ್ರೆ ಇದರಿಂದ ಏನಾದರೂ ಸಮಸ್ಯೆ ಅನ್ನೋದಾದ್ರೆ ಈ ಹಿಂದೆ ಬಜೆಟ್ಗಳನ್ನ ಯಾವ ಮಾನದಂಡದಲ್ಲಿ ನೀವು ಮಾಡುವಂಥ ಕೆಲಸ ಮಾಡಿದ್ರಿ? ಹಿಂದುಳಿದ ವರ್ಗಗಳ ಹೆಸರು ಹೇಳ್ಕೊಂಡೇ ನೀವು ಅಧಿಕಾರಕ್ಕೆ ಬಂದಿರೋದು. ಈಗ ಈ ತಾರತಮ್ಯ ಸರಿಯಿಲ್ಲ ಅಂತ ಬಿಜೆಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ಒಬಿಸಿಯ ಹೆಸರನ್ನ ಹೇಳಿಕೊಂಡು ಚುನಾವಣೆಯ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದು ನಂತರ ಅಧಿಕಾರದ ಸಮಸ್ಯೆ ಆದಂಥ ಎಲ್ಲ ಸಂದರ್ಭದಲ್ಲಿ ಜಾತಿ ಗಣತಿ, ಶೈಕ್ಷಣಿಕ ಸಮೀಕ್ಷೆ, ಒಬಿಸಿ ಅನ್ನುವಂಥ ಸಂಗತಿಗಳನ್ನ ಮುಂದಿಡ್ತಾ ಪ್ರತಿ ಬಾರಿ ಕರ್ನಾಟಕದ ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಅನ್ಯಾಯವನ್ನ ಮಾಡ್ತಾನೆ ಬಂದಿದೆ. ಸುಮಾರು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಸುಮಾರು 450ಕ್ಕೂ ಹೆಚ್ಚು ಕೋಟಿ ಖರ್ಚು ಮಾಡಿ ಈ ಸಮೀಕ್ಷೆ ಮಾಡೋ ಕೆಲಸ ಅಂತೂ ಮಾಡಿದ್ರು. ಸರ್ಕಾರದ ನಿಲುವು ಏನಂತ? ಸಿದ್ದರಾಮಯ್ಯನವರು ಇರೋ ಸಂದರ್ಭದಲ್ಲಿ ಅನೇಕ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು. ಡಿ.ಕೆ. ಶಿವಕುಮಾರ್ ಅವರ ಸದ್ಯದ ನಿಲುವೇನಿದೆ? ನಂತರದಲ್ಲಿ ಬಿಜೆಪಿ ಈಗಂತೂ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಏನ್ ಸಮಜಾಯಿಷಿ ಕೊಡ್ಬೋದಂತ ಇವರು? ಎಸ್ ಅಖಿಲೇಶ್, ಏನು ಜಾತಿ ಗಣತಿ ವಿಚಾರ ಈ ಹಿಂದೆ ಕೂಡ ಬಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಏನು ಜಾತಿ ಗಣತಿ ವರದಿ ಏನು ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಯುವ ಒಂದು ದಿನದ ಹಿಂದೆ ಜಾತಿ ಗಣತಿ ವರದಿಯನ್ನ ಏನು ಮಧುಸೂದನ್ ನಾಯಕ್ ಅವರ ಕೈಯಿಂದ ಸರ್ಕಾರ ಪಡೆದುಕೊಂಡಿದೆ. ಆದ್ರೆ ಈ ವರದಿಯನ್ನ ತೆಗೆದುಕೊಂಡು 1 ತಿಂಗಳಾದ್ರೂ ಕೂಡ ಇದುವರೆಗಿನ ಜಾತಿ ಗಣತಿ ವರದಿಯನ್ನ ಬಹಿರಂಗ ಪಡಿಸಿಲ್ಲ ಎನ್ನುವಂತ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಬಿಜೆಪಿ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಅದು ಶಾಸಕರಾದಂತಹ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಹೋರಾಟಕ್ಕೆ ಬೇಕಾಗುವಂತ ರೂಪುರೇಷೆಗಳನ್ನ ಸಹ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರ ಏನ್ ಸಮಿತಿಯನ್ನ ಮಾಡಿ ಸಮಿತಿಯಲ್ಲಿ ವರದಿಯನ್ನ 180 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ವರದಿಯನ್ನು ಸಿದ್ಧಪಡಿಸಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರ ನಿರ್ದೇಶನದ ಆಧಾರದ ಮೇಲೆ ಮತ್ತೆ ಜಾತಿ ಗಣತಿಯನ್ನ ಮಾಡಬೇಕು ಅನ್ನುವಂತಹ ನಿರ್ದೇಶನ ಕೊಟ್ಟ ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ 450 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿ ಆಯೋಗವು ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಸಹ ಮಾಡಿದೆ. ಆದ್ರೆ ಬಿಜೆಪಿ ಒಂದು ದೊಡ್ಡ ಮಟ್ಟದ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ವಿರೋಧವನ್ನು ಮಾಡಿತ್ತು. ಯಾವ್ದು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನ ಮಾಡ್ತಾ ಇದೆ, ಆದ್ರೆ ರಾಜ್ಯದಲ್ಲಿ ಯಾಕೆ ಮತ್ತೆ ಜಾತಿ ಗಣತಿಯನ್ನ ಮಾಡಬೇಕು ಎನ್ನುವಂತಹ ಪ್ರಶ್ನೆಯನ್ನ ಕೇಳಿತ್ತು. ಆದ್ರೆ ಅಂತ ಸಂದರ್ಭದಲ್ಲಿ ಸರ್ಕಾರ ಹೇಳಿರ್ತಕ್ಕಂಥದ್ದು ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಅಥವಾ ಆರ್ಥಿಕ ಗಣತಿ ಎನ್ನುವಂತಹ ವಿಚಾರವನ್ನು ಮುಂದಿಟ್ಟಿತ್ತು. ಅದಾದ ಬಳಿಕ ಏನು ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಯುವ 1 ದಿನದ ಮುಂಚೆ ಏನು ವರದಿಯನ್ನು ಸ್ವೀಕಾರ ಮಾಡಿದ್ರು. ಅದಾದ ಈಗ ವರದಿಯನ್ನ ಸ್ವೀಕಾರ ಮಾಡಿ 1 ತಿಂಗಳಾದ್ರೂ ಕೂಡ ಇವತ್ತು ವರದಿಯನ್ನ ಬಹಿರಂಗಪಡಿಸಿಲ್ಲ ಅನ್ನುವಂತ ವಿಚಾರವನ್ನ ಯಾಕೆ ಇಷ್ಟೊಂದು ಗೊಂದಲ ಇರ್ಬೋದು? ಯಾಕಂದ್ರೆ ಕೆಂಪಣ್ಣ ವರದಿ, ಸದಾಶಿವ ಆಯೋಗದ ವರದಿ, ಕಾಂತರಾಜು ವರದಿ ಆಯ್ತು, ನಂತರ ಜಯಪ್ರಕಾಶ್ ಹೆಗಡೆ ಅವರ ವರದಿ ಬಂತು, ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಬಗ್ಗೆನೂ ಕೂಡ ಒಂದು ಸ್ಪಷ್ಟತೆ ಇಲ್ಲ. ಯಾಕೆ ಇಷ್ಟೊಂದು ಮೀನಾಮೇಷಿ ಎಣಿಸ್ತಿದ್ದಾರೆ? ಕಾಂಗ್ರೆಸ್ ಏನ್ ಟೆನ್ಷನ್ ಅಂತ ಈ ವರದಿ ವಿಚಾರದಲ್ಲಿ? ಸದ್ಯ ವರದಿಯಲ್ಲಿ ಕೆಲವಷ್ಟು ಆತಂಕಕಾರಿ ಬೆಳವಣಿಗೆಗಳು ಮುನ್ನೆಲೆಗೆ ಬಂದಿದ್ದಾವೆ ಅನ್ನುವಂತ ವಿಚಾರ ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಈ ವರದಿಯನ್ನ ನೇರ ಬಹಿರಂಗಪಡಿಸುವಲ್ಲಿ ಸಿಎಂ ಈ ಸದ್ಯ ಸಿಎಂ ಆಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಹಿಂದೇಟನ್ನ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಈ ಹಿಂದೆ ಮತ್ತೆ ಏನು ಮಧುಸೂದನ್ ನಾಯಕ್ ಅವರ ಆಯೋಗವನ್ನ ಏನ್ ರಚನೆ ಮಾಡಿದಂತ ಸಂದರ್ಭದಲ್ಲೂ ಸದ್ಯ ಅಂದಿನ ಡಿ.ಸಿ.ಎಂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಏನು
ವರದಿ ಈ ಒಂದು ಆಯೋಗದ ರಚನೆಗೆ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಸಹ ವ್ಯಕ್ತಪಡಿಸಿದ್ರು ಎನ್ನುವಂತ ವಿಚಾರಗಳು ಅಂದಿಗೆ ಚರ್ಚೆಯಲ್ಲಿದ್ವು. ಆದ್ರೆ ಸದ್ಯ ಈಗ ಇರುವಂತಹ ಬೆಳವಣಿಗೆಯಲ್ಲಿ ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ವರದಿಯನ್ನ ಬಹಿರಂಗಪಡಿಸ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವನ್ನು ಹುಟ್ಟಿಸಿದೆ. ಸದ್ಯ ಬಿಜೆಪಿ ಮುಂದಿನ ಅಧಿವೇಶನದಲ್ಲಿ ಈ ವರದಿಯನ್ನ ಬಹಿರಂಗಪಡಿಸಬೇಕು ಎನ್ನುವಂತಹ ವಿಚಾರವನ್ನ ಈಗಾಗಲೇ ಸದ್ಯ ಮುಂದಿಟ್ಟಿರ್ತಕ್ಕಂಥದ್ದು. ಈ ವರದಿಯನ್ನ ಬಹಿರಂಗಪಡಿಸೋದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟಕ್ಕೂ ಸಹ ರೂಪರೇಷೆಯನ್ನು ಮಾಡ್ತಾ ಇದೆ. ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.